ಯುದ್ಧದ ಪರಿಣಾಮದಿಂದಾಗಿ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲೂ ಕೂಡ ಭಾರಿ ಏರಿಕೆಯಾಗಿದೆ. ಯಾವಾಗೆಲ್ಲ ಈ ಥರ ಗಾಬರಿ ಶುರುವಾಗುತ್ತೋ ಯುದ್ಧದ ಕಾರಣದಿಂದಾಗಿ, ಆಗ ಸೇಫ್ ಝೋನ್ ಕಡೆಗೆ ಎಲ್ಲ ಹೂಡಿಕೆದಾರರು ಬಂದುಬಿಡ್ತಾರೆ. ಸೇಫ್ ಅಂದರೆ ಯಾವುದು? ಚಿನ್ನ ಬೆಳ್ಳಿ ಯಾವ ದುಡ್ಡು ಹಾಕಿದ್ರೂ ಕೂಡ ಮೋಸ ಆಗಲ್ಲಪ್ಪ. ಮಾರ್ಕೆಟ್ ಏನೇ ಆಗಲಿ ಚಿನ್ನ ಬೆಳ್ಳಿ ಯಾವತ್ತೂ ನಮಗೆ ಕೈ ಬಿಡಲ್ಲ, ಮೋಸ ಮಾಡಲ್ಲ, ಅದು ತನ್ನ ವ್ಯಾಲ್ಯೂವನ್ನು ಕಳ್ಕೊಳ್ಳಲ್ಲ. ಹಾಗಾಗಿ ಚಿನ್ನ ಬೆಳ್ಳಿ ಕಡೆ ಬಂದಿದ್ದಾರೆ. 10 ಗ್ರಾಮ್ ಬಂಗಾರದ ಬೆಲೆಯಲ್ಲಿ 8,000 ರೂಪಾಯಿ ಏರಿಕೆ ಆಗಿರೋದು ಇವತ್ತಿಗೆ. 24 ಕ್ಯಾರೆಟ್ನ 10 ಗ್ರಾಮ್ ಚಿನ್ನಕ್ಕೆ ಎಷ್ಟು ಅಂತ ಹೇಳಿದ್ರೆ 1,67,000 ರೂಪಾಯಿ ಆಗುತ್ತೆ ಇವತ್ತಿಗೆ. ನಿನ್ನೆ 10 ಗ್ರಾಮ್ ಬಂಗಾರದ ಬೆಲೆ 1,59,000 ರೂಪಾಯಿ ಇತ್ತು. ಇನ್ನು 1 ಕೆ ಜಿ ಬೆಳ್ಳಿ ಬೆಲೆಯಲ್ಲಿ 23,000 ರೂಪಾಯಿ ಏರಿಕೆ ಆಗಿರೋದು. ಇವತ್ತು 1 ಕೆ ಜಿ ಬೆಳ್ಳಿ ದರ 2,90,000 ರೂಪಾಯಿ ಇದೆ. ಚಿನ್ನದ ಬೆಲೆಯಲ್ಲಿ ಇನ್ನೂ ಕೂಡ ಹೆಚ್ಚಳ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಯುದ್ಧದಿಂದಾಗಿ ಹೂಡಿಕೆದಾರರು ಚಿನ್ನದ ಕಡೆಗೆ ಬರ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಬೆಲೆ ಜಾಸ್ತಿ ಆಗ್ತಿರೋದು. ಯುದ್ಧದ ಪರಿಣಾಮದಿಂದಾಗಿ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲೂ ಕೂಡ ಭಾರಿ ಏರಿಕೆಯಾಗಿದೆ. ಯಾವಾಗೆಲ್ಲ ಈ ಥರ ಗಾಬರಿ ಶುರುವಾಗುತ್ತೋ ಯುದ್ಧದ ಕಾರಣದಿಂದಾಗಿ, ಆಗ ಸೇಫ್ ಝೋನ್ ಕಡೆಗೆ ಎಲ್ಲ ಹೂಡಿಕೆದಾರರು ಬಂದುಬಿಡ್ತಾರೆ. ಸೇಫ್ ಅಂದರೆ ಯಾವುದು? ಚಿನ್ನ ಬೆಳ್ಳಿ ಯಾವ ದುಡ್ಡು ಹಾಕಿದ್ರೂ ಕೂಡ ಮೋಸ ಆಗಲ್ಲಪ್ಪ. ಮಾರ್ಕೆಟ್ ಏನೇ ಆಗಲಿ ಚಿನ್ನ ಬೆಳ್ಳಿ ಯಾವತ್ತೂ ನಮಗೆ ಕೈ ಬಿಡಲ್ಲ, ಮೋಸ ಮಾಡಲ್ಲ, ಅದು ತನ್ನ ವ್ಯಾಲ್ಯೂವನ್ನು ಕಳ್ಕೊಳ್ಳಲ್ಲ. ಹಾಗಾಗಿ ಚಿನ್ನ ಬೆಳ್ಳಿ ಕಡೆ ಬಂದಿದ್ದಾರೆ. 10 ಗ್ರಾಮ್ ಬಂಗಾರದ ಬೆಲೆಯಲ್ಲಿ 8,000 ರೂಪಾಯಿ ಏರಿಕೆ ಆಗಿರೋದು ಇವತ್ತಿಗೆ. 24 ಕ್ಯಾರೆಟ್ನ 10 ಗ್ರಾಮ್ ಚಿನ್ನಕ್ಕೆ ಎಷ್ಟು ಅಂತ ಹೇಳಿದ್ರೆ 1,67,000 ರೂಪಾಯಿ ಆಗುತ್ತೆ ಇವತ್ತಿಗೆ. ನಿನ್ನೆ 10 ಗ್ರಾಮ್ ಬಂಗಾರದ ಬೆಲೆ 1,59,000 ರೂಪಾಯಿ ಇತ್ತು. ಇನ್ನು 1 ಕೆ ಜಿ ಬೆಳ್ಳಿ ಬೆಲೆಯಲ್ಲಿ 23,000 ರೂಪಾಯಿ ಏರಿಕೆ ಆಗಿರೋದು. ಇವತ್ತು 1 ಕೆ ಜಿ ಬೆಳ್ಳಿ ದರ 2,90,000 ರೂಪಾಯಿ ಇದೆ. ಚಿನ್ನದ ಬೆಲೆಯಲ್ಲಿ ಇನ್ನೂ ಕೂಡ ಹೆಚ್ಚಳ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಯುದ್ಧದಿಂದಾಗಿ ಹೂಡಿಕೆದಾರರು ಚಿನ್ನದ ಕಡೆಗೆ ಬರ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಬೆಲೆ ಜಾಸ್ತಿ ಆಗ್ತಿರೋದು.